ಹೆಲೋ ಎವ್ರಿಬಡಿ. ನಾವಿವತ್ತು ಕಯ್ಯೂಮ್ ಬೈನೊಟ್ಟಿಗಿದ್ದೇವೆ. ಕಯ್ಯೂಮ್ ಸರ್, ನಾವು ಎಲ್ಲಿದ್ದೇವೆ? ನಾವು ಇವತ್ತು ಮೂಡುಬಿದಿರೆಯ ಬೆಳುವೈ ಗ್ರಾಮದಿಂದ 6 ಕಿಲೋಮೀಟರ್ ಒಳಗಡೆ ಇದ್ದೇವೆ. ಅದಲ್ಲದೆ ನಿಮ್ಮ ಕಾರ್ಕಳದಿಂದ ಬರುವುದಾದರೆ ಸಾಣೂರು ಆಗಿ 6 ಕಿಲೋಮೀಟರ್ ಒಳಗೆ ಇರುವತ್ತೂರು ಹೇಳುವ ಒಂದು ಸಣ್ಣ ಗ್ರಾಮವಿದೆ. ಅಲ್ಲಿ ನಾವು ಇವತ್ತು ನಮ್ಮದು ಒಂದು ಕ್ಲೈಂಟ್ ಇದ್ದು ತೋಟ ಸೇಲ್ ಉಂಟು, ಅದನ್ನು ತೋರಿಸಲಿಕ್ಕೆ ನಿಮಗೆ ಇವತ್ತು ಕರೆಸಿದ್ದೇವೆ. ಓಕೆ ಸರ್, ಇದು ಎಷ್ಟು ಎಕರೆದಲ್ಲಿ ಇರೋದು ಪ್ರಾಪರ್ಟಿ? ಸರಿ, ಬನ್ನಿ ಸರ್, ನಾವು ಒಳಗೆ ಈಗ ನಿಮಗೆ ತೋರಿಸುವ ಡೀಟೇಲ್ ಆಗಿ. ಓಕೆ ಬನ್ನಿ ಸರ್. ನೋಡಿ, ಇದೇ ತೋಟ ನಮ್ಮದು. ಇದರಲ್ಲಿ ಟೋಟಲ್ 5 ಎಕರೆ ಜಾಗವಿದೆ. 5 ಎಕರೆ ಜಾಗದಲ್ಲಿ 2500 ಅಡಿಕೆ ಗಿಡಗಳಿವೆ. ಅಡಿಕೆ ಗಿಡಗಳು? ಬೇರೆ ಯಾವ ಗಿಡಗಳಿಲ್ಲ, ಖಾಲಿ ಅಡಿಕೆ? ಎಸ್, ಖಾಲಿ ಅಡಿಕೆ ಗಿಡಗಳು. ಓಕೆ. ಸುತ್ತಮುತ್ತಲ ಎಲ್ಲ ಕಾಂಪೌಂಡ್ ಇದೆ, ಫೆನ್ಸಿಂಗ್. ಓಕೆ. ಅದಲ್ಲದೆ 2 ಬೋರ್ವೆಲ್ ಇದೆ. ಓಕೆ. ಒಂದು ಸಣ್ಣ ಕೆರೆ ಇದೆ. ಓಕೆ. ಒಂದು ಸಣ್ಣ ಬಾವಿ ಇದೆ. ಓಕೆ. ಟೋಟಲ್ 2,500 ಗಿಡಗಳಿವೆ. ಪ್ರತಿಯೊಂದು ಗಿಡಕ್ಕೆ ನೀರಿದ್ದು ವ್ಯವಸ್ಥೆ ಇದೆ ಸರ್. ನೀವು ನೋಡಬಹುದು, ಸ್ಪ್ರಿಂಕ್ಲರ್ ಅಲ್ಲಿ ಪ್ರತಿಯೊಂದು ಗಿಡಕ್ಕೆ ಪ್ರತಿ ಒಂದು ಡಿಸ್ಟೆನ್ಸ್ಗೆ ಕರೆಕ್ಟ್ ಸ್ಪ್ರಿಂಕ್ಲರ್ ಅರೇಂಜ್ಮೆಂಟ್ ಉಂಟಲ್ಲ? ನೀರಿನ ವ್ಯವಸ್ಥೆ ಉಂಟು. ಹೌದು ಸರ್, ಇದಲ್ಲಿಗೆ ಸ್ಟಾರ್ಟ್ ಆಗಿದೆ ಫಲ? ಇದು ಈಗ ಜಸ್ಟ್ ಸರ್ 3.5 ವರ್ಷ ಆಗಿದೆ ಗಿಡಗಳಿಗೆ. 3.5 ವರ್ಷ. ಈಗ ಫಸ್ಟಿಗೆ ನೀವು ವಿಡಿಯೋದಲ್ಲಿ ಕಾಣಿಸ್ಬೋದು ನಿಮಗೆ. ಫಸ್ಟಿಗೆ ನಾವು ನಿಮಗೆ ತೋರಿಸ್ತೇವೆ ನೋಡಿ ಸರ್. ಇದು ಪಿಂಗಾರ ಸರ್. ಇದೊಂದ್ರೆ ಡಮ್ಮಿ ಪಿಂಗಾರ, ಅಂದ್ರೆ ವೇಸ್ಟ್ ಪಿಂಗಾರ ಹೇಳ್ತಾರೆ, ಹೂ ಬರುವುದು. ನೆಕ್ಸ್ಟ್ ಇಯರ್ 100% ಗಿಡಗಳಲ್ಲಿ ಒಮ್ಮೆಲೆ ನಿಮ್ಗೆ ಎಲ್ಲ ಗಿಡಗಳಲ್ಲಿ ಫಲ ಸಿಗ್ಬಹುದಲ್ಲ? ಹೌದು. ಅದಲ್ಲದೆ ಈಗಿನ ಕಾಲದಲ್ಲಿ ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಇನ್ಕಮ್ ಇದೆ ಅಲ್ಲ? ಒಳ್ಳೆ ಇನ್ಕಮ್. ನೀವು ಈಗ ನೋಡಿ ಸರ್, ಒಂದು 2 ಕೋಟಿ ಹೊರಗಡೆ ಎಲ್ಲಿಯಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ತಿಂಗಳಿಗೆ ಸಿಗುದು 60,000 70,000. ಇದರಲ್ಲಿ ಹಾಗೆಲ್ಲ ಸರ್. ಇದರಲ್ಲಿ ನಿಮಗೆ ಗವರ್ಮೆಂಟ್ ಸಬ್ಸಿಡಿ ಸ್ಕೀಮ್ ಎಲ್ಲ ಸಪೋರ್ಟ್ ಇದೆ. ಓಕೆ. ನಿಮ್ಮ ಜಾಗಕ್ಕೆ ಸಹ ರೇಟ್ ಹೈ ಆಗ್ತದೆ. ಅದಲ್ಲದೆ ಇನ್ಕಮ್ ಎವ್ರಿ ಇಯರ್ ಜಾಸ್ತಿ ಆಗೋದು ಕಮ್ಮಿ ಇಲ್ಲ. ಆದ್ರೂ ಒಂದು ಎಷ್ಟು ಇನ್ಕಮ್ ಬರ್ಬೋದು ಸರ್ ಇಷ್ಟು ಮರದಲ್ಲಿ, ಇಷ್ಟು ಗಿಡಗಳಲ್ಲಿ? 1 ಲಕ್ಷ ಫಲ ಬಂದರೆ ದೇವರ ಕೃಪೆಯಿಂದ ಒಂದು ಮಿನಿಮಮ್ ಒಂದು 18-19 ಲಕ್ಷ ಇನ್ಕಮ್ ಬರ್ಬೋದು. ಅದರಲ್ಲಿ ಮೇಂಟೆನೆನ್ಸ್ ಲೆಸ್ ಮಾಡಿ ಒಂದು 13-14 ಲ್ಯಾಕಿಗೆ ಎಲ್ಲಿಗೆ ಹೋಗಲಿಲ್ಲ. ಒಳ್ಳೆ ಕ್ವಾಲಿಟಿಯಲ್ಲಿ ಗಿಡ ಮರಗಳು ಇಂಪ್ರೂವ್ ಆಗ್ತಾ ಉಂಟಲ್ಲ? ಹೌದು. ಸೊ ಎಲ್ಲ ಒಂದೇ ಲೆಕ್ಕ ಗಿಡಗಳು ಸರ್. ನೋಡಿ ಸರ್, ನಾವು ಬೇಕಾದ್ರೆ ಇನ್ನೂ ಸಹ ಒಳಗಡೆ ಹೋಗುವ, ತೋರಿಸ್ತೇನೆ. ನೋಡಿ ಸರ್, ನಮ್ಮ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ಬೋದು, ಅಲ್ಲಿ ಒಂದು ನಮ್ಮ ತೋಟದ ನಡುವಿನಲ್ಲಿ ನೀರು ಹರಿಯುತ್ತಿರುವ ಜಾಗ ಉಂಟು. ಅದಲ್ಲದೆ ಒಂದು ಸಣ್ಣದೊಂದು ಪೌಂಡ್, ಕೆರೆ ಟೈಪಲ್ಲಿ, ಅದರಲ್ಲಿ ಸಹ ನೀರು ಸ್ವಲ್ಪ ಮೇಲೆ, ಈಗಲೇ ಈ ಸಮಯದಲ್ಲಿ ನೀರು ಮೇಲೆ ಉಂಟು ನೋಡಿ ಸರ್. ಅದು ಅಲ್ಲದೆ ಇಲ್ಲಿ ಬನ್ನಿ ಸರ್, ಸ್ವಲ್ಪ ಈ ಕಡೆ ಬನ್ನಿ ಸರ್. ನಾನು ಈಗಾಗಲೇ ನಾನು ಹೇಳಿದ್ದೇನೆ, ಪ್ರತಿಯೊಂದು ಗಿಡಕ್ಕೆ ನೀರಿನ ವ್ಯವಸ್ಥೆ ಉಂಟು. ನೋಡಿ ಸರ್, ಇದರಲ್ಲಿ ಸ್ಪ್ರಿಂಕ್ಲರ್ ಮುಖಾಂತರ ಎಲ್ಲ ಗಿಡಗಳಿಗೆ ನೀರು ಹರಡುತ್ತದೆ ಅಲ್ಲ? ನೀರಿನ ಸಮಸ್ಯೆ ಯಾವಾಗಲೂ ಇಲ್ಲ. ನಿಮಗೆ ಗಿಡಗಳು ನೋಡುವಾಗ ಗೊತ್ತಾಗಬಹುದು. ಒಳ್ಳೆ ಗ್ರೀನರಿ ಉಂಟು, ಕರೆಕ್ಟ್. ಹೌದು ಅಲ್ಲ? ಹೌದು ಸರ್, ಇದು ಸ್ವಲ್ಪ ಸ್ಲೋಪ್ ಅಲ್ಲಿ ಜಾಗ ಅಲ್ಲ? ಲೈಟ್ಲಿ ಸ್ಲೋಪ್ ಅಲ್ಲ? ಅದು ಒಳ್ಳೇದು ಅದಕ್ಕೆ? ಅದು ನಿಮ್ಗೆ ನೀರು ಇಳಿದು ಬರ್ಲಿಕ್ಕೆ ತುಂಬಾ ಒಳ್ಳೇದಲ್ಲ? ಒಂದು ಲೆವೆಲ್ ಜಾಗ ಇದ್ರೆ ಸಹ ಆಗ ನೀರು ನಿಲ್ಲುವ ಸಮಸ್ಯೆ ಎಲ್ಲ ಬರ್ತದೆ. ಇದು ಹಾಗೆ ಅಲ್ಲ, ಇದು ನೀರು ಹರಿದು ಹೊರಗೆ ಹೋಗ್ತದೆ ಅಲ್ಲ? ಹಾಗಾಗಿ ಒಂದು ಗಿಡಗಳಿಗೆ ಸಹ ತೊಂದರೆ ಇಲ್ಲ, ಡ್ಯಾಮೇಜ್ ಹೇಳುವ ವಿಷಯನೇ ಇಲ್ಲ ಈ ತೋಟದಲ್ಲಿ ಅಲ್ಲ? ನಿಮ್ಗೆ ಬೇಕಿದ್ರೆ ನಾನು ನಿಮ್ಗೆ ಫ್ರೀ ಇದ್ರೆ ಎಲ್ಲ ತಿರುಗಿಸ್ತೇನೆ. ತುಂಬಾ ಸಮಯ ಬೇಕಾಗ್ತದೆ. ಹೌದೌದು, ಸತ್ಯ. ದೊಡ್ಡುಂಟಲ್ಲ ಪ್ರಾಪರ್ಟಿ? ಹೌದು. ಇದು ಒಳ್ಳೇದುಂಟು ಸರ್, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಗ್ರೀನರಿ ಕಾಣ್ತದೆ. 2 ಬೋರ್ವೆಲ್ ಇದೆ ಅಲ್ಲ? 2 ಬೋರ್ವೆಲ್ ಉಂಟು. ಯಾಕೆ ಹೇಳಿದ್ರೆ ಎಲ್ಲರಿಗೆ ಮೇನ್ ಕ್ವಶನ್ ಅದೇ, ಬೋರ್ವೆಲ್ ಹೇಗೆ ಅಂತ. 2 ಬೋರ್ವೆಲ್ ಯಾಕೆಂದ್ರೆ 1,200 ಗಿಡಗಳಿಗೆ ಒಮ್ಮೆ ಬಿಡ್ತಾರೆ, 1,200, 250, 300 ಗಿಡಗಳಿಗೆ ಮತ್ತೊಂದು ಟೈಮ್ ಬಿಡ್ತಾರಲ್ಲ? ಹೌದು. ಎಸ್, ಓಕೆ ಸರ್. ಬೇರೆ ಏನ್ ಮರಗಳಿಲ್ಲ ಅಷ್ಟೇ ಇದೆ ಇದರಲ್ಲಿ? ಕೇವಲ ಅಡಿಕೆ ಗಿಡ, ಬೇರೆ ಏನಿಲ್ಲ. ಸರ್ ನೋಡಿ ಸರ್, ಈ ತೋಟಕ್ಕೆ ಬೋರ್ನ ವ್ಯವಸ್ಥೆ ಉಂಟು ಹೇಳಿದಲ್ಲ ನಾನು. ಇಲ್ಲಿ ನೋಡಿ ಸರ್, ಇದು ಶೆಡ್ ಉಂಟು. ಅದು ಅಲ್ಲದೆ ಇಲ್ಲಿ ಒಂದು ವಿಶಾಲವಾದ ಜಾಗ ಸಹ ಒಂದು ಪೆಂಡಿಂಗ್ ಬಿಟ್ಟಿದ್ದಾರೆ. ಯಾಕೆಂದ್ರೆ ತಗೊಳ್ಳುವವರಿಗೆ ಮನೆ ಕಟ್ಟಲಿಕ್ಕೆ ಆಗಲಿ ಅಥವಾ ಲೇಬರ್ಸಿಗೆ ಏನಾದ್ರು ಶೆಡ್ ಕಟ್ಟಲಿಕ್ಕೆ ಯಾವುದಕ್ಕೆ ಸಹ ಇಲ್ಲಿ ತುಂಬಾ ದೊಡ್ಡ ಒಂದು 10-15 ಸೆನ್ಸ್ ಪೆಂಡಿಂಗ್ ಇದೆ ಮನೆ ಕಟ್ಟಲಿಕ್ಕೆ. ಓಕೆ. ಹಾಗಾಗಿ ನೀವು ಯಾರು ಸಹ ಇಂಟ್ರೆಸ್ಟ್ ಇದ್ರೆ ನಮಗೆ ಯಾವಾಗಲೂ ಕಾಲ್ ಮಾಡಿ, ನಾವು ಜಾಗದ ಮೇಲೆ ತೋರಿಸ್ತೇವೆ. ತೋರಿಸ್ತಾರಲ್ಲ? ಹೌದು. ಎಸ್ ಸರ್, ಓಕೆ, ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್.